ಒಬ್ಬ ಮುಸ್ಲಿಂ ಧರ್ಮದವನಾಗಿ ಹೈನುಗಾರಿಕೆಯನ್ನ ಪ್ರಾರಂಭಿಸಿದ್ದೀರಿ. ಒಬ್ಬೊಬ್ಬರ ಒಪಿನಿಯನ್ ಒಂದೊಂದ್ ತರ ಇರ್ತದೆ. ಹಾಗಾಗಿ ನಿಮಗೆ ಹೇಗಿದೆ ಸಮಾಜದಲ್ಲಿ ಪ್ರತಿಕ್ರಿಯೆ? ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅನ್ನ ಚೂಸ್ ಮಾಡಿದ್ದೀರಿ ಅಂತ? ನಾವೊಂದು 8 ವರ್ಷ. 8 ವರ್ಷ. ಹೈನುಗಾರಿಕೆ ಅನ್ನುವಂಥದ್ದು ಒಂದು ಸುಲಭದ ಮಾತು ಅಲ್ಲ, ಸುಲಭದ ಕೆಲಸ ಕೂಡ ಅಲ್ಲ. ಹಾಗಾಗಿ ನಿಮ್ಮ ಡೈಲಿ ರುಟೀನ್ ಹೇಗಿರ್ತದೆ? ಮಾಸಿಕವಾಗಿ 1.5 ಲಕ್ಷ ಬರ್ತದೆ ಅಂತ ಹೇಳಿದ್ರಿ. ಅದರಲ್ಲಿ ಇದು ಖರ್ಚು ಸಹ ಅಷ್ಟೇ ಇರ್ತದೆ. ಸೊ ಖರ್ಚು ಎಷ್ಟಾಗ್ತದೆ ನಿಮಗೆ? ಸಂಬಳ ಸಿಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾವು ಸರಿ ನೋಡಿದ್ರೆ ಇದೆಲ್ಲ ಸಿಗ್ತದೆ ನಮಗೆ. ಎಲ್ಲರಿಗೂ ಸಹ ಮಾಡ್ಬೋದು, ಇಂಟ್ರೆಸ್ಟ್ ಬೇಕು. ಅವನ್ ಸಾಕಿದನ್ನು ನಾನು ಸಾಕುದು ಅಂತಲ್ಲ, ನಮಗೆ ಗೊತ್ತಿರಬೇಕು ಅದರ ಕೆಲಸ. ಫಸ್ಟ್ ಸಾಕೋರು ಒಂದು ದನದಿಂದ ಸ್ಟಾರ್ಟ್ ಮಾಡಿ, ಅವ್ರು ಯಾಕೆ ತಂದ್ರೆ ಕಂಟಿನ್ಯೂ ಮಾಡಲಿ. ವೀಕ್ಷಕರೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಇಂದಿನ ಯುವ ಪೀಳಿಗೆ ಕೆಲಸವನ್ನ ಅರಸುತ್ತಾ ಹಲವು ನಗರಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಆದ್ರೆ ತನ್ನದೇ ನೆಲದಲ್ಲಿ ಹೈನುಗಾರಿಕೆಯನ್ನ ನಂಬಿ ಜೀವನವನ್ನ ನಡೆಸಿರುವಂತಹ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಧರ್ಮ, ಜಾತಿ ಇವೆಲ್ಲವನ್ನ ಮೀರಿ ಕಾಯಕವೇ ಕೈಲಾಸ ಎಂದು ಬದುಕ್ತಿರುವಂತಹ ಯುವಕ ನಮ್ ಜೊತೆ ಇದ್ದಾರೆ. ಸರ್, ನಿಮಗೆ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಸ್ವಾಗತವನ್ನ ಬಯಸ್ತಾ ತಮ್ಮ ಪರಿಚಯವನ್ನ ನಮ್ಮ ವೀಕ್ಷಕ ಮಿತ್ರರಿಗೆ ಮಾಡಿಕೊಡ್ಬೇಕು. ನಾನು ರಂಶಾದ್. ಓಕೆ. ನಿಮ್ಮ ಮನೆ ಎಲ್ಲಿ? ಮನೆ ಉಳ್ಳಾಡಿ, ಹೆಣ್ಮೂರು. ಓಕೆ. ಗರಡಿ ಪಕ್ಕದಲ್ಲಿ ಇವರ ಮನೆ ಇರುವಂತದ್ದು. ಓಕೆ. ಹೈನುಗಾರಿಕೆ ಅಂತ ಹೇಳುವಾಗ ನಿಮಗೆ ಹೇಗೆ ಇದ್ರಲ್ಲಿ ಉತ್ಸಾಹ ಬಂದಿದ್ದು ಅಂತ? ಈಗ ಅಂತ ಹೇಳಿದ್ರೆ, ಅನ್ನಿರುವಾಗ ಒಂದು ದನ ಇತ್ತು, ಒಂದು ಊರಿಂದು. ಅದನ್ನ ಕೊಟ್ಟೊಂದು ಜರ್ಸಿ ದನ ತಕೊಂಡು ನಾವು ಕಡಬದಿಂದ. ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು. ಎಷ್ಟು ವಿದ್ಯಾಭ್ಯಾಸ ಆಗಿದೆ ನಿಮ್ದು? ಸೆಕೆಂಡ್ ಪಿ ಯು. ಅದಾದ್ಮೇಲೆ ಇದನ್ನೇ ಕಂಟಿನ್ಯೂ ಮಾಡಿದ್ದು? ಓಕೆ. ಎಲ್ರು ಹೆಚ್ಚಿನದಾಗಿ ವಿದೇಶಕ್ಕೆ ಅಥವಾ ಬೇರೆ ಊರಿಗೆ ಹೋಗ್ತಾರೆ ಯುವಕರು. ನಿಮಗೆ ಹೈನುಗಾರಿಕೆಯಲ್ಲಿ ಅಂದ್ರೆ ಕೃಷಿಯಲ್ಲಿ ಹೇಗೆ ಒಲವು ಬಂದದ್ದು ಅಂತ? ಅಂದ್ರೆ ಇಂಟ್ರೆಸ್ಟ್ ಬಂತು ದನದಲ್ಲಿ ಒಂದು ಸಾಕಿದಾಗ. ಒಂದು ಆಗ ಒಂದು 10 ಲೀಟರ್ ಹಾಲು ಹಾಕಿದ್ವಿ ಇವಾಗ ನಾವು ಡೈಲಿ. ಮತ್ತೆ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಈಗ ಜಾಸ್ತಿ ಆಗ್ತಾ ಇದೆ. ಓಕೆ. ನಿಮಗೆ ಈ ಫೀಲ್ಡ್ ಅಲ್ಲಿ ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಮೋಟಿವೇಟ್ ಮಾಡಿದ್ರೆ? ಸುಧೀರಣ್ಣ ಕುಕ್ಕಾಯೋಡಿ ಅವರು ಈಗ ಸಹ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ದನ ಒಂದು ಕುಟ್ಟಿಗೆ ನಾವು ಕಟ್ಬೇಕು ಅಂತ ಉಂಟು, ಅವರು ಬಂದು ಹೆಲ್ಪ್ ಮಾಡ್ತೇವೆ, ಹೇಗೆ ಕಟ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಅಜ್ಜಿ ಅಧ್ಯಕ್ಷ ಮಾಹಿತಿ ಎಲ್ಲ ಅವರೇ ಕೊಡ್ತಾರೆ. ನಮಗೆ ಒಳ್ಳೆ ಒಂದು ಸ್ನೇಹಿತರ. ಎಷ್ಟು ದನಗಳಿದೆ ಅಂತ ಈಗ 9 ದೊಡ್ಡದಿದೆ, ಮತ್ತೆ ಗಡಸು ಉಂಟು, ಗಬ್ಬದಲ್ಲ 4, ಮತ್ತೆ 3 ಚಿಕ್ಕದು. ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅನ್ನ ಚೂಸ್ ಮಾಡಿದೀರಿ ಅಂತ? ನಾವೊಂದು 8 ವರ್ಷದಿಂದ. ಹೈನುಗಾರಿಕೆ ಅಂತ ಹೇಳುವಾಗ ತುಂಬಾ ಏನು ಪ್ರಾಣಿಗಳನ್ನ ಸಾಕ್ತಾರೆ. ನೀವು ಎಷ್ಟು ಬಗೆಯ ಪ್ರಾಣಿಗಳನ್ನ ಸಾಕ್ತಾರೆ? ನಾವು ದನ, ಆಡು, ಕೋಳಿ, ನಾಯಿ ಸಾಕ್ತಿದ್ದಾರೆ. ಹೈನುಗಾರಿಕೆ ಅನ್ನುವಂಥದ್ದು ಒಂದು ಸುಲಭದ ಮಾತು ಅಲ್ಲ, ಸುಲಭದ ಕೆಲಸ ಕೂಡ ಅಲ್ಲ. ಹಾಗಾಗಿ ನಿಮ್ಮ ಡೈಲಿ ರುಟೀನ್ ಹೇಗಿರ್ತದೆ ಅಂತ ಒಂದು ಮಾಹಿತಿ ಕೊಡಿ. ಬೆಳಿಗ್ಗೆ ಬೇಗ ಹೇಳ್ಬೇಕು. ಎಷ್ಟು ಗಂಟೆಗೆ ಹೇಳ್ತೀರಾ? ನಾವು ಒಂದು 5 ಗಂಟೆಗೆ. 5 ಗಂಟೆಗೆ. ಒಬ್ರೇನಾ? ಒಬ್ರಲ್ಲ, ಕೆಲಸದವರು ಒಬ್ಬಿದ್ದಾನೆ, ಸ್ನೇಹಿತ ಒಬ್ಬ. ನಾನು ನಿಲ್ಲಿಸ್ತಾನೆ ಅಂತ ಹೇಳಿದ್ದೆ. ತಮ್ಮ ಇದ್ದ, ತಮ್ಮ ದುಬೈಗೆ ಹೋಗುವಾಗ ಒಬ್ಬನಿಗೆ ಆಗುದಿಲ್ಲ ಅಂತ ನಿಲ್ಲಿಸುವಾಗ ಅವ ಹೇಳಿದ, ನಿಲ್ಲಿಸುದು ಬೇಡ, ನಾನು ಬರ್ತೇನೆ, ನಾನು ಹೆಲ್ಪ್ ಮಾಡ್ತೇನೆ ಅಂತ. ಹಾಗೆ ನಾವು ಇಬ್ಬರು ಸೇರಿ, ಅವನು ಸಹ ಬರ್ತಾನೆ ಬೆಳಿಗ್ಗೆ ಬೇಗ. 8-9 ಗಂಟೆಗೆ ಕೆಲಸ ಆಗ್ತದೆ. ಮತ್ತೆ ಹುಳ್ಳಿ ಹೋಗ್ತೇವೆ. ಹುಳ್ಳಿಗೆ ಹೋಗಿ 10-11 ಗಂಟೆ ಹುಲ್ಲಾಗ್ತದೆ. ಮತ್ತೆ ಸಂಜೆ ಒಂದು 3 ಗಂಟೆಗೆ. ಹೇಗೆಲ್ಲ ಮೇಂಟೆನೆನ್ಸ್ ಮಾಡ್ತೀರಾ ಅಂತ? ಮೇಂಟೆನೆನ್ಸ್ ಫುಡ್ ಅಥವಾ ಕ್ಲೀನ್ ಆಗಿ ಇಡೋದು? ಫುಡ್ ಬೆಳಿಗ್ಗೆ ನಾವು ಸೈಲೇಜ್, ನಟ್ಟು ಹುಲ್ಲು, ಪಾಳೆ ಮಿಕ್ಸ್ ಮಾಡಿ ಹಾಕುದು. ಸಂಜೆ ಅಡಿ ಹುಲ್ಲು, ನಟ್ಟು ಹುಲ್ಲು ಹಾಕ್ತೇವೆ ನೋಡಿ. ಮತ್ತೆ ನೀರೆಲ್ಲ ಆಟೋಮೆಟಿಕ್ ಕುಡಿಯುತ್ತಾರೆ. ಅದರಲ್ಲಿ ಏನಿಲ್ಲ. ಹುಲ್ಲನ್ನ ನೀವು ಹಾಕ್ತೀರಾ? ಹುಲ್ಲು ಜಾಸ್ತಿ, ಬೈ ಹುಲ್ಲು ಕಮ್ಮಿ. ಒಬ್ಬ ಮುಸ್ಲಿಂ ಧರ್ಮದವನಾಗಿ ಹೈನುಗಾರಿಕೆಯನ್ನ ಪ್ರಾರಂಭಿಸಿದಿರಿ. ಮುಸ್ಲಿಂ ಆದವರು ಹೈನುಗಾರಿಕೆಯನ್ನ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಆದ್ರೂ ಕೂಡ ಕೆಲವೊಂದು ದೃಷ್ಟಿಯಿಂದ ನೋಡ್ಬೇಕಾದ್ರೆ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದ್ ತರ ಇರ್ತದೆ. ಹಾಗಾಗಿ ನಿಮಗೆ ಹೇಗಿದೆ ಸಮಾಜದಲ್ಲಿ ಪ್ರತಿಕ್ರಿಯೆ ಅಂತ? ಸಪೋರ್ಟ್ ಕೊಡ್ತಾರೆ, ಫ್ರೆಂಡ್ಸ್ ಅವರು ಸಪೋರ್ಟ್ ಕೊಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಇದೆ.
ಈಗ ನಿಲ್ಲಿಸುವಾಗ ಬೇಡ ನಿಲ್ಲಿಸುದು ಬೇಡ ಅಂತ ಹೇಳಿ ತುಂಬಾ ಜನ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಜನ ಹೇಳಿದ್ದಾರೆ ಹಾ. ನಿಲ್ಲಿಸುದು ಬೇಡ, ಹಾ. ಜಾಸ್ತಿ ಮಾಡು ಅಂತೆಲ್ಲ. ಹಾ. ತುಂಬಾ ಸಪೋರ್ಟ್ ಇದ್ದಾರೆ. ಹೌದು. ಶಿವರಾಮಣ್ಣ ಇಲ್ಲಿ ಇದ್ದಾರೆ, ಹಾ. ಅವರು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಾ, ಒಂದು ಹಾ. ಮಾಹಿತಿ ಹ್ಮ್. ನಾನು ಡಾಕ್ಟರ್ಗೆ ಮುಂಚೆ ಫೋನ್ ಅವರಿಗೆ ಮಾಡುದು, ನಾನು ದನಗೆ ಸಮಸ್ಯೆ ಆಗಿದೆ ಏನ್ ಮಾಡ್ಬೇಕು ಅಂತ ಹ್ಮ್ ಹ್ಮ್ ಎಲ್ಲ ಅವ್ರು ಹೇಳಿಕೊಡ್ತಾರೆ. ಹ್ಮ್ ಹ್ಮ್ ಅವರು ಮತ್ತು ಸುಧೀರನ್ ಕುಕ್ಕಾವಡಿ ಅವರೇ ನಮಗೆ ಸಪೋರ್ಟ್ support ಮಾಡ್ತಾರೆ, ಇದ್ದಾರೆ. ಒಳ್ಳೆ ಹಾ, ಸಪೋರ್ಟ್ ಇದ್ದಾರೆ. ಒಳ್ಳೆ ಸಪೋರ್ಟ್ ಇದ್ದಾರೆ ಅವರು. ನಿಮ್ಮಲ್ಲಿ ಯಾವ ತಳಿಯ ಹಸುಗಳಿವೆ ಅಂತ, ಎಷ್ಟು ಬಗೆಯ ಹಸು ಅಂತ? HF ಜೆರ್ಸಿ ಎರಡು ಬಗೆಯ. ಓಕೆ. ನೀವು ಕ್ಲೀನ್ ಎಲ್ಲ ಹೇಗೆ ಮಾಡ್ಕೊಳ್ತೀರಿ? ತುಂಬಾ ಹಸುಗಳಿರುವಾಗ ಹೇಗೆ ಕ್ಲೀನ್ ಮಾಡ್ತೀರಿ ಅಂತ? ಕ್ಲೀನ್ ಬೆಳಿಗ್ಗೆ ಒಂದು ಸಂಜೆ ಹಾ. ಅದು ಮಧ್ಯಾಹ್ನ ಒಮ್ಮೆ ಮಾಡ್ತೀವಿ, ಈಗ ಬಿಸಿಲೆಲ್ಲ ಹಾ. ಹಾಗೆ ಮಧ್ಯಾಹ್ನ ಒಮ್ಮೆ ಸ್ನಾನ ಮಾಡಿಸ್ತೇವೆ ಎಲ್ಲ ದನಗಳನ್ನೊಮ್ಮೆ, ಹಾ ಹಾ ಹಾಗೆ ಕ್ಲೀನ್ ಮಾಡ್ತೇವೆ. ಓಕೆ. ಮತ್ತೆ ಇದಕ್ಕೆ ಒಮ್ಮೊಮ್ಮೆ ಅನಾರೋಗ್ಯದ ಪರಿಸ್ಥಿತಿ ಎಲ್ಲ ಬರ್ತದೆ, ಬರ್ತದೆ ಹೌದು. ನಮ್ಮ ಹಾಗೇನೆ ಅಲ್ವಾ, ಹಾ, ಜೀವ ಹೌದು, ಇದೆ. ಸೊ ಅವಾಗ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀರಿ ಅಂತ? ಆವಾಗ ಇಲ್ಲಿ ಡಾಕ್ಟರ್ ಇದ್ದಾರೆ, ಹಾ. ಸುರಾನ ಭಟ್ರು, ಹಾ. ಅವರೇ ನಮಗೆ ಡಾಕ್ಟರ್ ಎಲ್ಲ. ಓಕೆ. ಹಳ್ಳಿ ಮದ್ದು ಏನು ಮಾಡುದಿಲ್ಲ? ಹಾ. ಹಳ್ಳಿ ಮದ್ದು ಏನು ಮಾಡುದಿಲ್ವಾ? ಅಲ್ಲಿ ಮತ್ತೆ ಬೇಕಾದ್ರೆ ಮಾಡ್ತೇವೆ, ಹಾ. ಅದು ಒಂದೊಂದು ಇದಕ್ಕೆ ಒಂದೊಂದು ತರ ಹಾ ಹಾ ಮಾಡ್ತೇವೆ. ಓಕೆ. ಏನಾದ್ರೂ ನಿಮಗೆ ಗೊತ್ತಿರುವಂತದ್ದನ್ನ ಕನ್ಸಲ್ಟ್ ಮಾಡ್ಬೋದಾ? ಹೇಗೆ? ಒಂದು ಉಗುರಿನ ಪ್ರಾಬ್ಲಮ್ ಬಂದ್ರೆ ಅಥವಾ ಅದಕ್ಕೆ ಏನಾದ್ರೂ ಕೆಚ್ಚಲು ನೋವಿಗೆಲ್ಲ ನಾವು ಇದು ಅಲೆವೇರಾ ಹಾ. ಅಲೆವೇರಾ ಹಾಕ್ತೇವೆ, ಹಚ್ಚುತ್ತೇವೆ. ಹಾ ಹಾ ಫಸ್ಟಿಗೆ ನಾವು ವಿಕ್ಸ್ ಹಚ್ಚುದು, ಹಾ. ವಿಕ್ಸ್ ಹಚ್ಚಿ ಒಂದು 5 ನಿಮಿಷ ಅಲವೇರಾ ಹಚ್ಚಿ ಹಾ. ಮತ್ತೆ ಕೋಲ್ಡ್ ನೀರು ಹಾಕುದು, ಹಾ. ಸಂಜೆ ಕಮ್ಮಿ ಆಗ್ತದೆ, ಕಮ್ಮಿ ಮಧ್ಯಾಹ್ನ ಆಗ್ತದೆ. ಕಮ್ಮಿ ಆಗಿ ಆಗ್ತದೆ. ಓಕೆ. ಹಾ. ಗುಡ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಅದನ್ನ. ಹಾ, ಅದೇ ಮೈನ್ ದನಗಳಿಗೆ ಹಾ ಬರುದು. ಹಾ ಹಾ ಕೆಚ್ಚಲು ನೋವು ಬಂದ್ರೆ ಮತ್ತೆ ಹಾಲ್ಸ್ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತದೆ ಅದರಲ್ಲಿ, ಹಾಗೆ ಆಗ್ತದೆ. ಮಳೆಗಾಲ ಹಾಗೂ ಬೇಸಿಗೆಯಲ್ಲಿ ಹಸುವಿನ ಆರೈಕೆ ಮತ್ತೆ ಅದರಿಂದ ಸಿಗುವಂತ ಹಾಲಿನ ಒಂದು ದರದಲ್ಲಿ ಹೇಗಿರ್ತದೆ ಅಂತ ಚೇಂಜಸ್ ಏನಾದ್ರು ಇರ್ತದಾ? ಚೇಂಜಸ್ ಇರ್ತದೆ. ಹಾಲಿನ ಬೇಸಿಗೆಯಲ್ಲಿ ಸ್ವಲ್ಪ ಒಕ್ಕೂಟದವರು ಜಾಸ್ತಿ ಮಾಡ್ತಾರೆ, 1 ರೂಪಾಯಿ ಲೀಟರ್ 1 ರೂಪಾಯಿ ಜಾಸ್ತಿ ಮಾಡ್ತಾರೆ. ಹ್ಮ್. ಬೇಸಿಗೆಗಾಲದಲ್ಲಿ ಹಾಲು ಸ್ವಲ್ಪ ಕಮ್ಮಿ ಆಗ್ತದೆ ಹಾ, ಹಾ. ಬಿಸಿಲಿಗೆ. ಹಾ ಮಳೆಗಾಲದಲ್ಲಿ ಮೇ ತನಕ ಕೊಡ್ತಾರೆ ಅವರು 1 ರೂಪಾಯಿ, ಹಾ ಹಾ ಮೇ ಜೂನ್ ತನಕ ಕೊಡ್ತಾರೆ. ಕೊಡ್ತಾರೆ ಲೀಟ್ರಿಗೆ. ಲೀಟ್ರಿಗೆ 1 ರೂಪಾಯಿ ಜಾಸ್ತಿ ಮಾಡ್ತಾರೆ ಹಾ, ಹಾ. ಒಕ್ಕೂಟದಲ್ಲಿ. ಬೇಸಿಗೆಯಲ್ಲಿ ಹಾಲು ಕಮ್ಮಿ ಆಗ್ತದೆ. ಕಮ್ಮಿ ಆಗ್ತದೆ. ಆರೈಕೆ ಎಲ್ಲ ಹೇಗೆ ಮಾಡ್ತೀರಿ ಅಂತ ಬೇಸಿಗೆ ಮತ್ತೆ ಬೇಸಿಗೆದಲ್ಲಿ ಮಳೆಗಾಲದಲ್ಲಿ? ಸ್ವಲ್ಪ ನೀರು ತಂಪು ಬೇಕು ದನಗಳಿಗೆ, ಹಾ. ಇಲ್ಲಿ ನಮ್ಮಲ್ಲಿ ಸೆಕೆ ಜಾಸ್ತಿ ಅಲ್ಲ. ಈಗ ನೋಡಿದ್ರೆ ಫ್ಯಾನ್ ತಿರುಗ್ತಾನೆ ಉಂಟು ಹಾ. ಎಷ್ಟೊತ್ತಿಗೂ. ಕರೆಂಟ್ ಇದೆ ತಿರ್ಕೊಂಡಿದೆ, ಹಾ ಹಾ ಕರೆಂಟ್ ಹೋದ್ರೆ ಇಲ್ಲ, ಹಾ ಕರೆಂಟ್ ಇದೆ ಫ್ಯಾನ್ ಹಾಕಿಕೊಂಡೆ. ಹಾ ಇಡೀ ರಾತ್ರಿ ಸಹ ಹಾಕಿಕೊಂಡೆ, ಆಫ್ ಮಾಡ್ಲಿಕ್ಕೆ ಇಲ್ಲ, ಹಾ ಹಾ ಸ್ವಿಚ್ ಹಾಕಿಕೊಂಡೆ. ಓಕೆ. ಫ್ಯಾನ್ ಇಲ್ಲದ್ರೆ ಆಗುದಿಲ್ಲ, ಕುಗ್ತಾ ಇರ್ತದೆ, ಹಾ ಹಾ ಸೆಕೆ ಆಗ್ತದೆ. ಹೌದು. ಹಾ. ಮತ್ತೆ ಇವುಗಳು ನಮ್ಮ ನಾಟಿ ದನಗಳ ಹಾಗೆ ಅಲ್ಲ ಅಲ್ಲ, ಹೌದು, ಸ್ವಲ್ಪ ಸ್ವಲ್ಪ ಚೇಂಜಸ್ changes ಇರ್ತದೆ. ಇರ್ತದೆ. Okay. ಹಸುಗಳಿಗೆ ಮೇವು ಬೇಕು. ಹಾ. ಯಾವ ರೀತಿಯಾಗಿ ಯಾರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಅಲ್ಲಿ ಮೇಲ್ಗಡೆಯಿಂದ ಅಂದ್ರೆ ಹಾಸನ ಆ ಕಡೆಯಿಂದ ತರಿಸ್ತಾರೆ, ಹಾ. ನೀವು ಹೇಗೆ ತರಿಸುದು? ನಾವಿಲ್ಲಿ ಇಂತಿಕಲ್ ಶರತ್ತನ್ನ ಅಂತ ಹೇಳಿ ಒಬ್ಬರು ಇದ್ದಾರೆ, ಹಾ ಹಾ ಅವ್ರ ಕೈಯಿಂದ ನಾವು ತಗೊಳ್ಳುದು. ತಗೊಳ್ಳುದು. ಅವರೆಲ್ಲಿಂದ ಪರ್ಚೇಸ್ ಮಾಡುದು? ಅವ್ರು ತಮಿಳ್ನಾಡಿಂದ purchase ತಮಿಳ್ನಾಡು ಮಾಡುದು ಅಂತ. ಹೋಲ್ಸೇಲಿಗೆ? ಕೊಡ್ತಾರೆ ಅವರು, ಹಾ ಹಾ ಮನೆ ತಂದೆ ಹಾಕ್ತಾರೆ, ಫೀಡ್ ಸೈಲೇಜ್ ಎಲ್ಲ ತಂದು ಮನೆ ತಂದು ಹಾಕ್ತಾರೆ. ಹಾ ಹಾ ಈಗ ಒಳ್ಳೆ ಫೀಡ್ ಅವರದು, ಆಯುಷ್ ಅಂತ ಹೇಳಿ ಹಾ ಒಳ್ಳೆ ಫೀಡ್ ಅವರದು. ಹಾಲು ಸಹ ಜಾಸ್ತಿ, ದನಗಳ ಬಾಡಿ ಸಹ ಹಾ. ಹೀಟಿಗೆ ಸರಿಯಾಗಿ ಬರ್ತದೆ, ಗಡ್ಸುಗಳಾಗ್ಲಿ ದನಗಳಾಗ್ಲಿ ಹ್ಮ್. ಯಾವ್ದು ಸಮಸ್ಯೆ ಇಲ್ಲ, ಹ್ಮ್ ಹ್ಮ್. ಒಳ್ಳೆ ಫೀಡ್ ಅವರದು. ಅಂದ್ರೆ ಇವರು ಇಲ್ಲಿ ಲೋಕಲ್ ಆಗಿ ಎಲ್ಲ ಹಾಕ್ತಾ ಇರ್ತಾರೆ? ಎಲ್ಲ ಹಾಕ್ತಾರೆ ಅವರು, ಸುಳ್ಯ, ಪುತ್ತೂರು, ಮಂಗಳೂರು ಎಲ್ಲ ಹಾಕ್ತಾರೆ ಅವ್ರು ಫೀಡ್ ಅವರದು, ಒಳ್ಳೆ ಫೀಡ್ ಅದು. ಹಾ ಹಾ ಒಮ್ಮೆ ಇದು ನಾನು ಬೇಡ ಬೇಡ ಅಂತ ಹೇಳಿದ ಅವ್ರ ಅದನ್ನ ಹಾಕುದಿಲ್ಲ, ನನಗೆ ಬೇರೆ ಇಂಡಿ ಆಗ್ತಾ ಇದ್ದೆ ನಾನು. ಹಾ ಅವರು ಒಂದು ನಂಗೆ ಒತ್ತದಲ್ಲಿ ಹಾಕಿದ್ರು, ಅವರು ಒಂದನಕ್ಕೆ ಹಾಕಿ ನಾನು ನೋಡಿದ್ರು, ಅದರಲ್ಲಿ ಈಗ ಅದ್ರಲ್ಲಿ ಒಳ್ಳೆ ಹಾಲು ಸಹ ಬಂತು, ಬಾಡಿ ಸಹ ಬಂತು. ಫಸ್ಟಿಗೆ 1-2 ದಿವಸ ಗೊತ್ತಾಗ್ಲಿಕ್ಕಿಲ್ಲ, ಒಂದು 3-4 ದಿವಸ ಗೊತ್ತಾಯ್ತು. ಹಾ ಮತ್ತೆ ನಾ 2ಕ್ಕೆ ಹಾಕಿದೆ, ಮತ್ತೆ ಎಲ್ಲ ದನಕ್ಕೆ ಸಹ ಹಾಕಿದೆ. ಈಗ ಅದೇ ಇಂಡಿಯಾಗಿ ನಾನು ಹಾಕ್ತಾ ಇದ್ದೆ, ಓಕೆ ಓಕೆ. ಮತ್ತೆ ಸ್ವಲ್ಪ ಕೇಮಫ್ ಇಂಡಿ ಹಾಕ್ತಾ ಇದ್ದೇನೆ, ಹಾ ಮಿಕ್ಸ್ ಮಾಡಿ ಹಾಕ್ತೇನೆ ನಾನು ಹಾ. ಕೇಮಫ್. ಇವಾಗ ನೀವು ಹಾಕ್ತಿರುವ ಇದು ಫೀಡ್ ನ ಹೆಸರೆಂತ? ಅದಕ್ಕೆ ಎಂತ? ಆಯುಷ್ ಅಂತ ಹೇಳಿ. ಆಯುಷ್. ಓಕೆ ಓಕೆ. ಸರ್ಕಾರದಿಂದ ನಿಮಗೆ ಏನಾದ್ರೂ ಸೌಲಭ್ಯ ಅಥವಾ ಸಬ್ಸಿಡಿ ಏನಾದ್ರೂ ಸಿಕ್ಕಿದ್ಯಾ ಅಂತ? ಸರ್ಕಾರದಲ್ಲಿ ಕೇಮಫ್ ಸಿಕ್ಕಿದೆ ನಮಗೆ, ಹಾ ಹಾಲು ಕರು ಯಂತ್ರಕ್ಕೆ, ಹಾ ಚಾಪ್ ಕಟ್ರಿಗೆ. ಏನೆಲ್ಲ ಸಿಕ್ಕಿದೆ? ಅದ್ರ ಈಗ ಅಂತ ಹೇಳಿದ್ರೆ ಅದರ ನಾವು ತಗೊಳ್ಬೇಕು ಅಲ್ಲಿಂದ, ಹಾ ಬಿಲ್ ಕೊಟ್ರೆ ಅದಕ್ಕೆ ಇಲ್ಲಿಗೆ ಡೈರಿಗೆ, ಹಾ ಅದರ ಸಬ್ಸಿಡಿ ಕೊಡ್ತಾರೆ. ಕೊಡ್ತಾರೆ. ಹ್ಮ್. ಮ್ಯಾಟಿಗೆ ಸಹ ಕೊಟ್ಟಿದ್ದಾರೆ, ಹಾ ಹಾ ಮ್ಯಾಟಿಗೆ ಸಹ ಸಬ್ಸಿಡಿ ಉಂಟು. ಮ್ಯಾಟ್ ಎಷ್ಟು ಮ್ಯಾಟ್ ಎಲ್ಲ ಹಾಕಿದಿರಿ ಅಂತ? ಮ್ಯಾಟ್ ಟೋಟಲ್ 10 ಮ್ಯಾಟ್ ಉಂಟು ಈಗ. ಹಾ, ಈಗ ದನ ಕೊಟ್ಟಿ ಒಂದು ಬೇರೆ ಕಟ್ಬೇಕು ಈಗ, ಹಾ. ನಾವು ಒಂದು ದನಕ್ಕೆ ಅಂತೇಳಿ ಕಟ್ಟಿದ್ದು, ಹಾ ಮತ್ತೆ ಇದು ಫುಲ್ ಆಯ್ತು, ಅದು ಫುಲ್ ಆಯ್ತು, ಈಗ ಅದು ಸಹ ಫುಲ್ ಆಯ್ತು. ಹಾ ಹಾ ಈಗ ಒಂದು ದೊಡ್ಡದೊಂದು ಕಟ್ಟುವ ಅಂತ. ಓಕೆ. ಹಾ. ಮತ್ತೆ ಇನ್ಶೂರೆನ್ಸ್ ಎಲ್ಲ ಏನಾದ್ರೂ ಇನ್ಶೂರೆನ್ಸ್ ಮಾಡಿ? ಮಾಡ್ತೇವೆ, ಕೇಮಪ್ ಇಂದ ಮಾಡ್ತೇವೆ. ಹಾ ಮತ್ತೆ ದೊಡ್ಡ ದನಕ್ಕೆ ನಾವು ಪ್ರೈವೇಟ್ ಮಾಡುದು. ಪ್ರೈವೇಟ್ ಮಾಡ್ತೀರಾ? ದೊಡ್ಡ ಒಂದು 4 ದನಕ್ಕೆ ನಾವು ಪ್ರೈವೇಟ್ ಮಾಡುದು. ಅಂದ್ರೆ ಪ್ರೈವೇಟಿಗೆ ಮತ್ತೆ ಗವರ್ಮೆಂಟ್ ಆತರ ಏನಾದ್ರು ಇದೆಯಾ? ಕೇಮಪ್ ಇದು ಚಾರ್ಜ್ 50 ಹಾ. ಸಿಗ್ದು, ಹಾ. ಇದು ಪ್ರೈವೇಟ್ ಆದ್ರೆ 1 ಲಕ್ಷ ಹಾ ಸಿಗ್ತದೆ. ಹಾ ಕೇಮಪ್ ಅಲ್ಲಿ ನಾವು ಕಟ್ಟಲಿಕ್ಕೆ ಸ್ವಲ್ಪ ಕಮ್ಮಿ ಇರ್ತದೆ ಹಾ ಹಾ ಹಣ, ಸ್ವಲ್ಪ ಕೇಮಪ್ ಅವರೇ ಕಟ್ಟುತ್ತಾರೆ, ಹಾ. ಒಕ್ಕೂಟದಿಂದ ಕಟ್ಟುತ್ತದೆ. ಹಾ. ಪ್ರೈವೇಟ್ ಆದ್ರೆ ನಾವು ಫುಲ್ ಕಟ್ಟಬೇಕು. ಫುಲ್ ಹಾ. ಫುಲ್ ಅಂದ್ರೆ ಎಷ್ಟು? ಫುಲ್ ಒಂದು 3,000 ರೂಪಾಯಿ ಹಾ. ತಿಂಗಳಿಗೆ, ಹಾ. ವರ್ಷಕ್ಕೆ 3,000. ವರ್ಷಕ್ಕೆ? ಹಾ. ಹ್ಮ್. ಅದು 1 ಲಕ್ಷದ ಮಾಡಿಸ್ತೇವೆ ನಾವು, ಹಾ. 4 ದನಕ್ಕೆ ಮಾಡಿಸ್ತೇವೆ, ಅದು ಇದೊಂದು ಅದರಲ್ಲಿ ಇರ್ತದೆ. KMF ಅಲ್ಲಿ ಎಷ್ಟು ಕಟ್ಲಿಕ್ಕೆ ಬರ್ತದೆ?
ಕೆಎಂಎಫ್ ಅಲ್ಲಿ ಸ್ವಲ್ಪ ಒಂದು 600 ರೂಪಾಯಿ 300 ರೂಪಾಯಿ. ಹಾ ಹಾ ಅದರ ಮತ್ತೆ ಉಳಿದದನ್ನ ಅವರೇ ಅವರೇ ಕೊಡ್ತಾರೆ. ಕಟ್ತಾರೆ. ತುಂಬಾ ದನಗಳಿದೆ, ನೀವು ಇದನ್ನ ಹೇಗೆ ಗುರುತಿಸುದು? ಅಂದ್ರೆ ಅದಕ್ಕೆ ಏನಾದ್ರೂ ಹೆಸರು ಇಟ್ಟಿದ್ದೀರಾ ಅಂತ? ಹೆಸರಿಟ್ಟಿದ್ದೇವೆ. ಹಾ, ಯಾವ್ದೆಲ್ಲ ಹೆಸರು ಹೇಳ್ಬೋದಾ? ಹೇಳ್ಬೋದಾ? ಅಮ್ಮು, ಹಾ ಗಂಗಾ, ಹಾ ಮೈನಾ, ಹಾ ಮುನ್ನಿ, ಹ್ಮ್ ಕಾವ್ಯ, ಹ್ಮ್ ಚಿನ್ನು, ರಾಣಿ, ತತ್ತಮ್ಮ, ಹಾಗೆ ಎಲ್ಲ ಹೆಸರು ತುಂಬಾ ಉಂಟು. ತುಂಬಾ ಹೆಸರುಂಟು. ಹೌದು. Okay. ಇವಾಗ ಒಟ್ಟು ಎಷ್ಟು ಹಸುಗಳ ಹಾಲನ್ನ ಈಗ ಕರಿತಿದ್ದೀರಾ? 6 ಆರು. ಹಸುಗಳು ಆರು ಕರೀತಾರೆ. ಆರು ಹಸುವಲ್ಲಿ ಎಷ್ಟು ಲೀಟರ್ ಬರ್ತದೆ ದಿನಕ್ಕೆ? ಈಗ ಒಂದು 130 ಲೀಟರ್. 130 ಲೀಟರ್. ಓಕೆ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನಾದ್ರು ಉಂಟಾ ಅಂತ? ಫ್ಯೂಚರ್ ಪ್ಲಾನ್ ಅದೇ ದೊಡ್ಡದು ಮಾಡಬೇಕು. ಹಾ ಒಂದು 30-40 ದನ ಸಾಕೋ ತರ ಹಾ ಮಾಡಬೇಕು ಅಂತ ಒಂದು ಪ್ಲಾನ್. ಓಕೆ. ಪರ್ಚೇಸ್ ಮಾಡ್ತೀರಾ ಇನ್ನೂ ಸಹ? ಪರ್ಚೇಸ್ ನಾವು ಮಾಡೋದಿಲ್ಲ, ಇಲ್ಲಿ ಇಲ್ಲಿಂದ ನಾವು ಕರುಗಳಾಗ್ತದಲ್ಲ ಹಾ ಹಾ ಅದನ್ನೇ ಸೇಲ್ ಮಾಡ್ಲಿಕ್ಕೆ ಇಲ್ಲೇ ಇಟ್ಕೊಳ್ಳೋದು. ಹಾ ಸೇಲ್ ಮಾಡ್ತೇವೆ, ಬ್ರೀಡ್ ನೋಡಿ ಇಟ್ಕೊಳ್ಳೋದು ನಾವು. ಹಾ ಹಾ ನಾವು ABS ಇಂಜೆಕ್ಷನ್ ಕೊಡೋದು, ಹಾ ಹಾ ಅದರಲ್ಲೆಲ್ಲ ಕರುಗಳೆಲ್ಲ ಬರ್ತದೆ. ಕರುಗಳು ಬರ್ತದೆ. ಅದರಲ್ಲಿ ಹ್ಮ್ ನಾವು ಒಂದಲ್ಲ ಸ್ಟಾರ್ಟ್ ಮಾಡಿದ್ದು, ಅದ್ರಲ್ಲಿ ಇಷ್ಟ ಆಯ್ತು. ಮತ್ತೆ ಒಂದು ಬೆಂಗಳೂರಿಂದ ನಾನು ತಂದು ನಾವು ಹೇಗೆ ಆಗ್ತದೆ ನೋಡುವ ಅಂತ. ಹಾ ತೊಂದರೆ ಇಲ್ಲ. ಓಕೆ. ಇವಾಗ ನಿಮಗೆ ಸಿಟಿಗೆ ಹೋದ್ರೆ ಅಥವಾ ಔಟ್ ಆಫ್ ಕಂಟ್ರಿಗೆ ಹೋದ್ರೆ ದುಡಿಯುವಾಗ ಕೆಲವೊಬ್ಬರಿಗೆ ಆಸೆ ಇರ್ತದೆ, ಯುವಕರಿಗೆ ನಾವು ಸಿಟಿಗೆ ಹೋಗಿ ದುಡಿಬೇಕು ಅಥವಾ ವಿದೇಶಕ್ಕೆ ಹೋಗಿ ದುಡಿಬೇಕು ಅಂತ. ನಿಮಗೆ ಯಾವುದು ಬೆಸ್ಟ್ ಅಂತ ಆಗ್ತದೆ? ನಂಗೆ ಇದೇ ಬೆಸ್ಟ್ ಅಂತ ಆಗ್ತದೆ. ಓಕೆ. ನಮ್ಮ ಊರು ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಹಾ ಸಿಟಿಗೆ ಹೋದ್ರೆ ಸಂಬಳ ಸಿಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾವು ಸರಿ ನೋಡಿದ್ರೆ ಇದೆಲ್ಲ ಸಿಗ್ತದೆ ನಮಗೆ. ಸಿಗ್ತದೆ, ನೇಚರ್ ಲೈಫ್ ಹೌದು ಅಲ್ವಾ? ಹೌದು. ನೀವು 2 ಹೊತ್ತು ಹಾಲನ್ನ ಡೈರಿಗೆ ಡೈರಿ ಹಾಕ್ತೀರಾ? ಹಾಕ್ತೇವೆ ಬೆಳಿಗ್ಗೆ ಸಂಜೆ. ಹಾ ಹಾ ನಿಮಗೆ ಮಾಸಿಕ ಆದಾಯ ಅಂತ ಹೇಗೆ ಬರ್ತದೆ? ಒಂದು ಅಂದಾಜು? ಅಂದಾಜು ಒಂದು 1.5 ಲಕ್ಷ ಬರ್ತದೆ. ನಿಮಗೆ ಮಾಸಿಕವಾಗಿ 1.5 ಲಕ್ಷ ಬರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಇದು ಖರ್ಚು ಸಹ ಅಷ್ಟೇ ಇರ್ತದೆ. ಸೊ ಖರ್ಚು ಎಷ್ಟಾಗ್ತದೆ ನಿಮಗೆ? ಖರ್ಚು ಒಂದು ತಿಂಗಳಿಗೆ ಒಂದು ಲೇಬರ್ ಚಾರ್ಜ್, ಫೀಡ್ ಚಾರ್ಜ್ ಎಲ್ಲ ಅದು ಒಂದು 70-80 ಖರ್ಚು ಹೋಗ್ತದೆ. 80,000 ಖರ್ಚಾಗ್ತದೆ. ಓಕೆ. ಮೇಂಟೆನೆನ್ಸ್ ಆಗ್ತದಾ? ಮೇಂಟೆನೆನ್ಸ್ ಆಗ್ತದೆ. ಪರವಾಗಿಲ್ಲ ಅಂತ. ನಮಗೆ ಮತ್ತೆ ಹಾಡು ಇದೆಲ್ಲ ಉಂಟಲ್ಲ, ಅದೆಲ್ಲ ಒಂದರಲ್ಲೇ ಹೋಗ್ತದೆ ಖರ್ಚು. ಓಕೆ. ನೀವು ಅದ್ರಲ್ಲಿ ಏನು ಗೊಬ್ಬರ ಏನಾದ್ರು ಮಾರುವಂತದ್ದು ಆತರ ಏನಾದ್ರು ಇದೆಯಾ ಅಂತ? ಗೊಬ್ಬರ ಮಾರ್ತ ಕೊಡ್ತೇವೆ. ಇದ್ರಲ್ಲಿ ಹಾಲು ಮಾತ್ರ ಕೊಡುದಾ ಅಥವಾ ತುಪ್ಪ? ಸಗಣಿ ಅಲ್ಲ, ತುಪ್ಪ ಎಲ್ಲ ಮಾಡುದಿಲ್ಲ? ತುಪ್ಪ ಮಾಡ್ತೇವೆ ಮನೆ ಖರ್ಚಿಗೆ ಮಾತ್ರ. ಮನೆ ಖರ್ಚಿಗೆ ಮಾತ್ರ, ಹೀಗೆ ಸೇಲ್ ಎಲ್ಲ ಸೇಲ್ ಮಾಡುದಿಲ್ಲ? ಮಾಡೋದಿಲ್ಲ. ಓಕೆ. ಹಟ್ಟಿ ಗೊಬ್ಬರವನ್ನ ಸೇಲ್ ಮಾಡ್ತೀರಾ? ಹಟ್ಟಿ ಗೊಬ್ಬರ ಇಲ್ಲಿ ನಾವು ಹೊರಗಡೆ ಕೊಡುದಿಲ್ಲ, ಇಲ್ಲಿ ಲೋಕಲ್ ಆಗಿ ಕೊಡುದು. ನಮಗೆ ಬೇಕಾದಷ್ಟು ನಾವು ಹಾಕ್ತೇವೆ. ಮತ್ತೆ ಇಲ್ಲಿ ಕೊಳಂಬೆದಲ್ಲಿ ಶಶಿಕುಮಾರ್, ಪ್ರವೀಣ್ ಕುಮಾರ್ ಎಲ್ಲ ಇದ್ದಾರೆ, ಅವ್ರು ತಗೊಂಡು ಹೋಗ್ತಾರೆ ಅವರಿಗೆ. ಈ ಹಸುಗಳನ್ನ ನೀವು ಸ್ಪರ್ಧೆಗೆ ಕರ್ಕೊಂಡು ಹೋಗ್ತೀರಾ ಅಂತ? ಕರ್ಕೊಂಡು ಒಮ್ಮೆ ಕೊಟ್ಟಿದ್ದೇವೆ ನಾವು. ಇದೆ ಮಳೆಗೆ ಯಾವ ಸ್ಪರ್ಧೆ? ಹಾಲಿನ ಸ್ಪರ್ಧೆ. ಓಕೆ. ಏನಾದ್ರು ಪ್ರೈಸ್ ಸಿಕ್ಕಿದ್ಯಾ? ಸಿಕ್ಕಿದೆ. ಆಗ 4ನೇ ಸ್ಥಾನ ಬಂದಿದೆ. 4ನೇ ಸ್ಥಾನ. ಮೊನ್ನೆ ಈ ವರ್ಷ ಇತ್ತು, ಈ ವರ್ಷ ನಮಗೆ ಇರ್ಲಿಲ್ಲ, ಅದು ಸುಳ್ಳಿ ತಾಲೂಕಿಗೆ ಮಾತ್ರ ಇದ್ದದ್ದು. ಅದೇ ಈ ಸರ್ತಿ ಲಾಸ್ಟ್ ದನ ಒಂದುಂಟು, ಅದನ್ನು ಕೊಡ್ಬೇಕು ಅನಿಸ್ತಾ ಇದೆ. ಅದರಲ್ಲಿ ಹಾಲು ಒಳ್ಳೆ ಹಾಲು ಉಂಟು ಇಲ್ಲಿ. ಅದು ಬೆಂಗಳೂರು ತಂದ ದನ. ಹೌದಾ? ಅದರಲ್ಲಿ ಹಾಲು. ನೀವು ಹಾಲನ್ನ ಯಾವ ರೀತಿಯಾಗಿ ಮಿಷಿನ್ ಮೂಲಕ ಕರೀದಾ ಅಥವಾ ಮಿಷಿನ್ ಮೂಲಕ? ಇಲ್ಲಿ ದನಗಳು ಮಾತ್ರ ಅಲ್ಲದೆ ಮೇಕೆ ಮರಿ ಹಾಗೆ ಮೇಕೆಗಳು ಎಲ್ಲ ಇದೆ. ಸೊ ಇದ್ರ ಮೇಂಟೆನೆನ್ಸ್ ಹೇಗೆ, ಹಾಗೆ ಇದರಿಂದ ಲಾಭ ಇದ್ರಷ್ಟೇ ಬರ್ತದ ಅಥವಾ ಇದಕ್ಕಿಂತ ಕಮ್ಮಿಯಾ ಹೇಗೆ? ಅದು ವರ್ಷದಲ್ಲಿ ಒಮ್ಮೆ ನಾವು ಕೊಡುವಾಗ ಮಾತ್ರ. ಇದು ದನಗಳದ ದಿನಸ ಬರ್ತದೆ ಇನ್ಕಮ್, ಇದರಲ್ಲಿ ಹಾಗಿಲ್ಲ. ನಾವು ಆಡು ಕೊಡುವಾಗ ಇನ್ಕಮ್ ಬರ್ತದೆ. ಓಕೆ. ಅದು ಬಿಟ್ಟು ಬೇರೆ ಏನೋ ಇನ್ಕಮ್ ಇಲ್ವಾ ಅದ್ರಲ್ಲಿ? ಗೊಬ್ಬರ ಸೇಲ್ ಮಾಡ್ಬೋದು. ಈಗ ನಾವು ಸೇಲ್ ಮಾಡುದಿಲ್ಲ, ನಾವು ತೋಟ ಹಾಕ್ತೇವೆ. ಸೇಲ್ ಒಳ್ಳೆ ರೇಟ್ ಇರ್ತದೆ ಗೊಬ್ಬರಕ್ಕೆ, ಆಡಿನ ಗೊಬ್ಬರಕ್ಕೆ. ಓಕೆ. ಮೇಕೆಯ ಹಾಲಿಗೆ ಸ್ವಲ್ಪ ಪೌಷ್ಟಿಕಾಂಶ ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ಯಾರು ಯೂಸ್ ಮಾಡುದಿಲ್ಲ, ಯಾರು ತಗೊಳ್ಳುದಿಲ್ಲ. ಒಬ್ಬೊಬ್ರು ಕೇಳ್ತಾರೆ, ಮದ್ದಿಗೆ ಕೇಳ್ತಾರೆ, ಅವಾಗ ಕೊಡ್ತೇವೆ ನಾವು. ಅದು ಹಣಕ್ಕೆ ಎಲ್ಲ ಈಗ ನಾವು ಕೊಡುದು ಅವ್ರಿಗೆ ಕೇಳಿದಾಗ. ಇದರಲ್ಲಿ ಒಟ್ಟು ಎಷ್ಟು ಮೇಕೆ ಉಂಟು? ಮೇಕೆ ಒಂದು 10 ದೊಡ್ಡದುಂಟು, 6 ಸಣ್ಣ ಮರಿಗಳುಂಟು. ಇದರಲ್ಲಿ ಎಷ್ಟು ತಳಿ ಅಂತ ಏನಾದ್ರು ತಳಿ ಉಂಟಾ? ನಮ್ಮದಲ್ಲಿ ಈಗ 4 ತಳಿ ಉಂಟು. ಜಮುನಾಪಾರಿ, ಬೀಟಲ್, ಲೋಕಲ್, ಮಲಬಾರ್. ಓಕೆ. ಇಷ್ಟರವರೆಗೆ ಎಷ್ಟು ಸೇಲ್ ಮಾಡಿದಿರಿ ಅಂದಾಜು? ತುಂಬಾ ಸೇಲ್ ಆಗಿದೆ. ತುಂಬಾ ಸೇಲ್ ಆಗಿದೆ. ಯಾರಾದ್ರೂ ನಮ್ಮ ವಿಡಿಯೋ ನೋಡಿ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಕೆ ಬೇಕು ಅಂತಂದ್ರೆ? ನಂಬರ್ ಕೊಡುವ. ನಂಬರ್ ಕೊಡ್ತೀರಾ? ಓಕೆ ಓಕೆ. ನಿಮಗೂ ಬೇಕಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದಾದ್ಮೇಲೆ ಇದ್ರ ಖರ್ಚು ಏನಾದ್ರೂ ಇದಕ್ಕೆ ಖರ್ಚು ಅಂತ ಉಂಟಾ? ಖರ್ಚು ಅದಕ್ಕಿಂತ ಇಲ್ಲ, ದನದ ಖರ್ಚಲ್ಲಿ ಹೋಗ್ತದೆ. ಅಂದ್ರೆ ಮೇವು ಹಾಕುದು ಅದೆಲ್ಲ ನ್ಯಾಚುರಲ್ ಆಗಿ ಅದೇ ದನ ಸೇಮ್ ಅದೇ ಹಾಕುದು, ನಾವು ಹೊರಗಡೆ ಬಿಡುದಿಲ್ಲ. ಸೈಲೇಜ್ ಆಗ್ತದೆ ಸ್ವಲ್ಪ ಬೆಳಿಗ್ಗೆ, ಮಧ್ಯಾಹ್ನ ಬೆಳಿಗ್ಗೆ, ಮತ್ತೆ ಸಂಜೆ ಹುಲ್ಲು ಹಾಕ್ತೇವೆ. ಮತ್ತೆ ದನದ ಫೀಡ್ ಅದಕ್ಕೆ ಸಹ ಕೊಡುದು ನಾವು. ದನ ಮೇಕೆ ಮಾತ್ರ ಅಲ್ಲದೆ ಇವ್ರ ಜೊತೆ ಕೋಳಿ ಸಹ ಸಾಕ್ತಾ ಇದ್ದಾರೆ. ಸೊ
ಸೊ ಕೋಳಿಯಲ್ಲಿ ಒಳ್ಳೆ ಇನ್ಕಮ್ ಉಂಟಾ, ಹೇಗೆ ಸಾಕ್ತಾ ಇದ್ದಾರೆ? ಹಾ, ಕೋಳಿ ಇನ್ಕಮ್ ಉಂಟು. ಉಂಟು. ಇಲ್ಲಿಯವರೆಗೆ ಹೇಗೆ ನೀವು ಇಲ್ಲಿಯೇ ಮರಿ ಮಾಡುದು ಅಥವಾ ತಗೊಂಡು ಬರ್ತೀರಾ ಹೇಗೆ ಅಂತ? ಇಲ್ಲ ಇಲ್ಲ, ಇಲ್ಲೇ ಮರಿ ಮಾಡುದು. ಹಾ, ಹೊರಗಡೆಯಿಂದ ಇಲ್ಲ, ನಮ್ಮ ಮನೆಯಲ್ಲಿ ತಗೊಂಡು ಹೋಗ್ತಾರಾ ಇಲ್ಲಿಂದ? ತಗೊಂಡು ಹೋಗ್ತಾರೆ. ತುಂಬಾ ಜನ ಕೋಳಿಗೆ ಒಳ್ಳೆ ಡಿಮ್ಯಾಂಡ್ ಉಂಟು ಈಗ. ಹೌದು. ತುಂಬಾ ಜನ ಫೋನ್ ಮಾಡ್ತಾರೆ, ಕೇಳ್ತಾರೆ, ತಗೊಂಡು ಹೋಗ್ತಾರೆ. ಈ ತರ ಎಲ್ಲ ಉಂಟು. ಇವಾಗ ನಿಮ್ಮ ವಿಡಿಯೋವನ್ನು ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗ್ಬೋದು, ನಾನ್ಸ ಮಾಡ್ತೇನೆ ಅಂತ. ಸೊ ಅಂತವರಿಗೆ ನೀವು ಏನ್ ಹೇಳ್ತೀರಾ? ಮಾಡಬಹುದಾ, ಮಾಡಿದ್ರೆ ಹೇಗೆ ಮಾಡ್ಬೇಕು ಅಂತದನ್ನೆಲ್ಲ ಏನಾದ್ರೂ ಹೇಳ್ಬೋದಾ? ಅಂತದ್ದು ಮಾಡ್ಬೋದು, ಎಲ್ಲರಿಗೂ ಸಹ ಮಾಡ್ಬೋದು. ಇಂಟ್ರೆಸ್ಟ್ ಬೇಕು. ಅವನ್ ಸಾಕಿದನ್ನ ನಾನ್ ಸಾಕುದು ಅಂತಲ್ಲ, ನಮಗೆ ಗೊತ್ತಿರ್ಬೇಕು ಅದರ ಕೆಲಸ. ಫಸ್ಟ್ ಸಾಕೋರು ಒಂದು ದನದಿಂದ ಸ್ಟಾರ್ಟ್ ಮಾಡಿ, ಅವ್ರು ಯಾಕೆ ತಂದ್ರೆ ಕಂಟಿನ್ಯೂ ಮಾಡ್ಲಿ. ಮತ್ತೆ ತುಂಬಾ ತಂದು ಲಾಸ್ ಆಗಿ ಆ ತರ ಆಗಬಾರ್ದಲ್ಲ. ದನಗಳಲ್ಲ, ಜೀವ ಇರ್ತದೆ, ಕರೆಕ್ಟ್ ಟೈಮ್ ಹುಲ್ಲಾಕ್ಬೇಕು. ಮತ್ತೆ ಫಂಕ್ಷನ್ ಹೋಗು ಸ್ವಲ್ಪ ಸಂಜೆ ಬರ್ಬೇಕಷ್ಟೇ, ಇಲ್ಲ ಏನ್ ಫಂಕ್ಷನ್ ಇದ್ರೆ ಸಲ್ಲ. ಉದಾಸೀನ ಮಾಡ್ಲಿಕ್ಕೆ ಅದ್ರ ಆಗ್ಲಿಕ್ಕಿಲ್ಲ. ನಮಗೆ ಇಂಟ್ರೆಸ್ಟ್ ಬೇಕು ದನ ಸಾಕ್ಲಿಕ್ಕೆ. ಯಾರೋ ಸಾಕಿದ್ರೆ ನಾವು ಸಾಕುವ ಹಾಗೆ ಅಂತಲ್ಲ, ನಮಗೆ ಇಂಟ್ರೆಸ್ಟ್ ಇದ್ರೆ ಸಾಕ್ಬೋದು. ಮತ್ತೆ ಇವತ್ತೇ ಹಣ ಹಾಕಿದ್ರೆ ನಮಗೆ ನಾಳೆ ಲಾಭ ಬರ್ಲಿಕ್ಕಿಲ್ಲ. ವೇಟ್ ಮಾಡ್ಬೇಕು. ಇಷ್ಟು ಹೊತ್ತು ನಮಗೆ ಹೈನುಗಾರಿಕೆಯ ಬಗ್ಗೆ ಮಾಹಿತಿ ನೀಡಿರುವಂತಹ ರಂಶಾದವರು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಂಚಿಕೆಗೆ ತೆರೆಯನ್ನ ಎಳಿತಿದ್ದೇವೆ. ಧನ್ಯವಾದಗಳು.